ಮೊದಲನೇದಾಗಿ ಈಗಾಗಲೇ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಇದು ಅಧಿಕಾರ ಅಲ್ಲ, ಜವಾಬ್ದಾರಿ. ಜವಾಬ್ದಾರಿ ಕೇಳಿ ತಗೊಳ್ಳುವ ಹುದ್ದೆ ಅಲ್ಲ. ಹಾಗಾಗಿ ನಾನು ಕೆಲವು ತಿಂಗಳುಗಳ ಹಿಂದೆ ನೀವು ಪ್ರಶ್ನೆ ಕೇಳಿದಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ. ಮತ್ತು ಕಳೆದ 2.5 ದಶಕದಿಂದ ಪಕ್ಷದಿಂದ ನಾನು ಕೇಳಿ ಪಡೆದಿಲ್ಲ. ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ ಅಂತ ಹೇಳಿದ್ದೆ. 88ರಲ್ಲಿ ಬೂತ್ ಅಧ್ಯಕ್ಷ ಆಗಿದ್ದವನನ್ನು ಹಂತ ಹಂತವಾಗಿ 16 ಜವಾಬ್ದಾರಿಯನ್ನು ಕೊಟ್ಟು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರೆಗೂ ಕೇಳದೆ ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿದೆ. ನಾನೇನು ಕೇಳಿ ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿ ತೆಗೆದುಕೊಂಡಿದ್ದಲ್ಲ. ಹಾಗಾಗಿ ಈಗ ವಿಜೇಂದ್ರ ಅವರಿಗೂ ಕೂಡ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ. ಜವಾಬ್ದಾರಿ ವೈಚಾರಿಕ ನೆಲೆಯಲ್ಲಿ ಪಕ್ಷವನ್ನು ವಿಸ್ತರಿಸಿ ಒಂದು ಸಶಕ್ತ ಸಂಘಟನೆಯನ್ನಾಗಿ ಮಾಡಿ ಒಳ್ಳೆಯ ಫಲಿತಾಂಶ ಬರುವಂತೆ ಲೋಕಸಭೆಯಲ್ಲಿ ಮತ್ತು ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಪಕ್ಷ ಯಶಸ್ವಿಯಾಗಿ ಬೆಳೆಯೋ ನಿಟ್ಟಿನಲ್ಲಿ ಎಲ್ಲ ರೀತಿಯನ್ನು ಬೆಳೆಸೋ ನಿಟ್ಟಿನಲ್ಲಿ ಎಲ್ಲ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಇನ್ನು ಕೇಳೇ ಇಲ್ಲ ಅಂದಾಗ ಅಸಮಾಧಾನದ ಪ್ರಶ್ನೆ ಬರೋದಿಲ್ಲ. ಮತ್ತು ನಾವೆಲ್ಲ ರಾಜಕಾರಣಕ್ಕೆ ಬಂದಿದ್ದು ಸೈದ್ಧಾಂತಿಕ ಕಾರಣಕ್ಕೆ. ಮತ್ತು ನಾವೇನು ರಾಜಕಾರಣಕ್ಕೆ ಬಂದಾಗ ಕೆಲವು ಮಾತುಗಳನ್ನು ಹೇಳ್ತಾ ಇದ್ವು. ಕಾಶ್ಮೀರದ ಬಗ್ಗೆ ಇರ್ಬೋದು, ಆರ್ಟಿಕಲ್ 370 ರದ್ದಾಗಬೇಕು ಅಂತ. ನಮಗೆ ಸಂತೃಪ್ತಿ ಇದೆ, ನಮ್ಮ ಸರ್ಕಾರ ಅದನ್ನು ರದ್ದುಪಡಿಸಿದೆ. ಏಕ್ ದೇಶ್ ಮೇ ದೋ ಕಾನೂನ್, ದೋ ನಿಶಾನ್, ದೋ ಪ್ರಧಾನ್, ದೋ ವಿಧಾನ್, ನಹಿ ಚಲೇಗಾ ಅಂತ ನಮ್ಮ ಮೊದಲನೇ ರಾಷ್ಟ್ರೀಯ ಅಧ್ಯಕ್ಷರು ಹೋರಾಟ ಮಾಡಿದ್ರು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಅದನ್ನು ಆರ್ಟಿಕಲ್ 370 ರದ್ದುಪಡಿಸಿ ಅಲ್ಲಿಯ ಶಾಲಾ ಮಕ್ಕಳು ಕೂಡ ಆಗಸ್ಟ್ 15ನೇ ತಾರೀಕು, ಜನವರಿ 26ನೇ ತಾರೀಕು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಯೊಂದಿಗೆ ಭಾರತದ ತಿರಂಗ ಜೆಂಡ ಹಿಡ್ಕೊಂಡು ಮೆರವಣಿಗೆ ಮಾಡೋದನ್ನು ನೋಡಿ ಒಂದು ಆನಂದ ಆಗಿದೆ ನಮಗೆ. ಇತ್ತೀಚೆಗೆ ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು ಕೂಡ ಆರ್ಟಿಕಲ್ 370ಯ ಅನುಭವ ಏನು ಅನ್ನೋದನ್ನು ಸ್ವಚ್ಛಂದವಾಗಿ ಕಾಶ್ಮೀರದಲ್ಲಿ ವಿಹರಿಸಿ ಬಂದರು. ಆರ್ಟಿಕಲ್ 370 ಇದ್ದಾಗ ಸ್ವಚ್ಛಂದವಾಗಿ ವಿಹರಿಸುವಂಥ ಸ್ಥಿತಿ ಇರಲಿಲ್ಲ. ಅದು ಒಂದು ಬದಲಾವಣೆ.